ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಹೊಸದಾಗಿ ನೇಮಕಗೊಂಡ ಆಡಳಿತ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕುಡಿಯುವ ನೀರು ಸಮಸ್ಯೆಗಳ ಬಗ್ಗೆ ಸಭೆ ಕರೆಯಲಾಗಿತ್ತು. ಇದೇ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಅವರು ಮಾತನಾಡಿ, ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಿಗೂ ಹಾಗೂ ಆಡಳಿತ ಅಧಿಕಾರಿಗಳಿಗೂ ಗ್ರಾಮ ಪಂಚಾಯಿತಿ ಕುಡಿಯುವ ನೀರಿನ ಸಮಸ್ಯೆ ಬರದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುತ್ತಾರೆ. ತಾಲೂಕಾ ತಂಡಾಧಿಕಾರಿಗಳಾದಂತಹ ವಿಜಯಕುಮಾರ್ ಮಾತನಾಡಿ, ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಂದಾಯ ವಸೂಲಾತಿಗೆ ಹೆಚ್ಚು ಒತ್ತು ನೀಡಬೇಕೆಂದು ಸೂಚಿಸಿದರು. ತಾಲೂಕಾ ಪಂಚಾಯಿತಿ ಯೋಜನಾಧಿಕಾರಿಗಳಾದಂತಹ ಸುರೇಶ್, ಗ್ರಾಮೀಣ ಕುಡಿಯುವ ನೀರು ಅಧಿಕಾರಿಯಾದಂತಹ ದಿಗಂಬರ್, ಆಡಳಿತ ಅಧಿಕಾರಿಗಳಾದಂತಹ ಪ್ರದೀಪ್ ಕುಮಾರ್, ರಂಗಸ್ವಾಮಿ, ಚಂದ್ರಕುಮಾರ್, ವಿರೂಪಾಕ್ಷಪ್ಪ, ಚನ್ನಬಸಪ್ಪ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಜಯಪ್ಪ, ನಟರಾಜ್, ಪ್ರದೀಪ್ ಕುಮಾರ್, ನವೀನ್, ಶೇಖರಪ್ಪ, ಪುನೀತ್, ಮಂಜನಾಯಕ್, ರೇವಪ್ಪ, ಸಿದ್ದರಾಮಪ್ಪ ಹಾಗೂ ಶುಭಾ ಚೂಡಾಮಣಿ, ತಾರಾ ಗಾಯತ್ರಿ, ಶಾಂತಕುಮಾರಿ, ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳಾದಂತಹ ವಿನಯ್ ಕುಮಾರ್, ಭರತ್ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ಹಿಂದೆ ನಾವು ಹೊಡಿಬೇಕಾಗ್ತದೆ, ಅನಿವಾರ್ಯ ಬರ್ತದೆ. ಅದು ಅನುಮತಿ ತಗೊಂಡು ಮಾಡಬೇಕಾಗ್ತದೆ DC ಅವರು ಮತ್ತು CEO ಅವರು. ಈಗ ಒಂದೊಂದಾಗಿ ಪಂಚಾಯತಿ ವೈಸ್ ಕೇಳ್ತಿದ್ದೀನಿ, ಅದು ಸ್ವಲ್ಪ ಮಾಹಿತಿಗಳನ್ನ ಕರೆಕ್ಟಾಗಿ ಕೊಡಿ, ಕರೆಕ್ಟಾಗಿ ಕೊಡಿ. ಮುಂದಿನ ದಿನಗಳಲ್ಲಿ ಏನಾದರೂ ಟ್ಯಾಂಕ್ ಹೊಡೆಯೋಕ್ಕೆ ಅವಶ್ಯಕತೆ ಇದೆಯಾ ಅಂತ DC ಅವರು ಕಳಿಸಿರೋ ಫಾರ್ಮೆಟ್ಸು ಮತ್ತು CEO ಅವರು ಕೊಟ್ಟಿರೋ ಫಾರ್ಮೆಟ್ಸ್ ಅಂತ ಅವ್ರಿಗೆ ಮೇಲ್ ಮಾಡಿದ್ದು, ಅದನ್ನೊಂದು ಸ್ವಲ್ಪ ಕರೆಕ್ಟಾಗಿ ಮಾಹಿತಿ ಕೊಡಿ ಪಂಚಾಯತಿ ವೈಸ್. ಪಂಚಾಯತಿ ಇದೆಲ್ಲ ಕರೆಕ್ಟಾಗಿ ಸರ್. ಈಗ ಕುಡಿಯಕ್ಕೆ ನಮಗೆ ನೀರಿಲ್ಲ ಇಲ್ಲ ಇಲ್ಲಿ ಬರೀ ಮೀಟಿಂಗ್ ಈಗ ಪಂಚಾಯತ್ ಪ್ರೊಸೀಡಿಂಗ್ ಮಾಡ್ತಾ ಇದ್ದೇನಮ್ಮ, ಏನು ಮಾಡ್ಕೊಂಡು ಪಂಚಾಯತಿ ಲಿಸ್ಟ್ ಕೂಡ ಏಕೆಂದ್ರೆ ಪಂಚಾಯತಿ ಲಿಸ್ಟ್ ಪಂಚಾಯತಿ ಲಿಸ್ಟ್ ಕೂಡ ಅದು ಸಮಸ್ಯಾತ್ಮಕ ಕ್ರಮ ಕೊಟ್ಟಿದ್ದಾರೆ. ಆಡ್ನೂರು ಏನಾದ್ರು ಸಮಸ್ಯೆ ಇದೆಯಾ? ಆಡ್ನೂರಲ್ಲಿ ಹನ್ನೊಂದು ವಿಲೇಜ್ ಬರುತ್ತೆ ಸರ್. ಬಟ್ ಯಾವ ಒಂದು ಚನ್ನಪಟ್ಟಣ ಒಂದು ವಿಲೇಜ್ ಹೊರತುಪಡಿಸಿ ಯಾವ ಗ್ರಾಮದಲ್ಲಿ ಅಂತ ಸಮಸ್ಯೆ ಬರಲ್ಲ ಅನಿಸುತ್ತೆ. ಚನ್ನಪಟ್ಟಣ ಸ್ವಲ್ಪ ಒಂದು ವಿಲೇಜ್ ಸಮಸ್ಯೆ ಇದೆ ಸರ್. ಈಗ ಮೊನ್ನೆ DS-ಗೆ ಒಂದೊಂದು VC ತಗೊಂಡಿದ್ರು, ನನಗೆ ಒಂದು ಕೊಡ್ತೀರಿ, DS-ಗೆ ಒಂದು ಕೊಡ್ತೀರಿ, ಕರೆಕ್ಟಾಗಿ ಮಾಹಿತಿ ಕೊಡಿ. ಇಲ್ಲಿ ಎರಡು, ಅಲ್ಲಿ 2 ಅಂತ ಹೇಳ್ತೀರಿ, ಇಲ್ಲಿ 5 ಅಂತೀರಿ. ಯಾಕೆ ಹಂಗೆ ಕಡಿಮೆ ಮಾಡ್ತೀರಿ ಅಲ್ವಾ? PDOs ಕೂಡ ಪಕ್ಕ ಹೇಳ್ಬೇಕಲ್ವ ಪ್ರದೀಪ್, ಏನೈತೆ ಆಕ್ಟಿವಿಟೀಸು ಅವರು ಒಂದು ಹೇಳೋದು ನಮಗೊಂದು ಹೇಳೋದು ಯಾಕೆ ಮಾಡ್ತೀರಿ? ಎಲ್ಲ ಕೆಲವರು ರೀ ಅವರು ಈಗ ಪಂಚಾಯತಿಲಿ ಒಂದು ಓದಲ್ಲಿ ನೋಡ್ಕೊಂಡ್ರೆ ಒಂದು 15 ಹೇಳಿದ್ದಾರೆ ಪಂಚಾಯತಿ ಪ್ರಾಬ್ಲಮ್ ಬಿಟ್ಟಕ್ಕೆ ಹೇಳಿದ್ದಾರೆ. ನೀವು ನೋಡಿದ್ರೆ ಇಷ್ಟು ಕೊಡ್ತೀರಿ, 70ನ್ನ ನಾವು ಸಮಸ್ಯೆ ಕಂಪೌಂಡ್ ಮಾಡ್ಕೊಂಡಿದ್ದೀವಿ. ನೀವು ಹೇಳಿದ್ದೀರ ಇವ್ರು ಪಟ್ಟಿ ಮಾಡ್ಕೊಟ್ಟಿದ್ದಾರೆ, ನಾವು ಸೈನ್ ಹಾಕಿ ಕೊಟ್ಟು ಕಳಿಸ್ಬಿಟ್ಟು. ಯಾವ್ದರಿಂದ ಕರೆಕ್ಟಾಗಿ ಮಾಹಿತಿ ಕೊಡಿ. ಪಂಚಾಯತಿ ಮಟ್ಟದಲ್ಲಿ ನೀವುಗಳು ಅಲ್ಲಿ ವರ್ಕ್ ಮಾಡೋರು ನೀವು, ನಮ್ಗೇನು ಗೊತ್ತಿರ್ತದೆ? ಏನು ನಟರಾಜ, ಸಿದ್ದರಾಮಪ್ಪ, ಅವನು ನಿಖರವಾಗಿ ಮಾಹಿತಿ ಕೊಡಿ, ಎಲ್ಲೆಲ್ಲಿ ಏನೇನಿದೆ ಅಂತ. ಇದು ಸುಮ್ಮನೆ ಯಾರ ಬಿಲ್ ಕಲೆಕ್ಟರ್ ಹೇಳೋದು, ವಾಟರ್ ಮ್ಯಾನ್ ಹೇಳೋದು ಅದನ್ನು ಕೊಡೋದಲ್ಲ. ನೀವು ಅದಕ್ಕೆ ಸ್ಥಳೀಯ ಮಟ್ಟದಲ್ಲಿ ನೀವು ಅಲ್ಲಿ ಹಳ್ಳಿಗಳ ಕಡೆ ವಿಸಿಟ್ ಮಾಡೋದ್ರಲ್ಲಿ ಎಲ್ಲಿ ಏನು ಕುಡಿಯೋ ನೀರಿನ ಸಮಸ್ಯೆ ಎಲ್ಲಿ ಉದ್ಭವ ಆಗಿದೆ, ನೀವು ಅಲ್ಲಿ ಹೋಗಿ ಗ್ರಾಮ ಪಂಚಾಯತಿ ಕೊಟ್ಟರೆ ಗ್ರಾಮಗಳಿಗೆ ಭೇಟಿ ಕೊಟ್ಟರೆ ಎಲ್ಲ ಆಗುತ್ತೆ. ನೀವು ಅಲ್ಲಿ ವಾಟರ್ ಮ್ಯಾನ್ ಹೇಳ್ಕೊಂಡು ಅವನು ಯಾವುದೋ ಹೇಳ್ದ ಅಂತ ಬರ್ತಿ ಮತ್ತು ಸಮಸ್ಯೆ ಅಂತ ಭಾಳ ಇದಾಗ್ತದೆ. ಜಾಗೃತಿ ಇದೆ, ವರದಿ ಕೊಡಿ, ಕರೆಕ್ಟಾಗಿ ಕರೆಕ್ಟ್ ಪಿಕ್ಚರ್ ಕೊಡಿ. ಜಪ ಈಗ ಆಡ್ನೂರಲ್ಲಿ ಆಡ್ನೂರು ಇಲ್ಲಿ ಎಷ್ಟು ಕೊಳವೆ ಇದೆ?
ಸರ್ ಆಡ್ನೂರು ಒಟ್ಟು ಟೋಟಲ್ ಬಂದ್ಬಿಟ್ಟು ಚನ್ನಪಟ್ಟಣ ವಿಲೇಜಲ್ಲಿ 5 ಬೋರ್ವೆಲ್ ಇದೆ ಸರ್. ಅದರಲ್ಲಿ ಒಂದು ಮಾತ್ರ ಚೆನ್ನಾಗಿ ಇದೆ. ಬಟ್ ಇನ್ನೆಲ್ಲ ಬೋರ್ ಕೂಡ ನಿತ್ಯ ಸ್ಟಾಪ್ ಆಗಿತ್ತು ಸರ್. ಇನ್ನೊಂದು ಮಾತ್ರ ಸ್ವಲ್ಪ ಹೊಡಿತದೆ ಸರ್. ಅಲ್ಲಿ ಯಾರು ಖಾಸಗಿ ಕೊಡೋಲ್ಲ ಸರ್. ಲಕ್ಷ ನೋಡಿ ಯಾರು ರೈತರು ಮನೆ ಓದಿಸೋದಕ್ಕೆ ಏನಾಗ್ತದೆ. ಏನು ಸಮಸ್ಯೆ ಇಲ್ಲ. ಪೈಪ್ ಲೈನ್ ಮಾಡೋದು ಒಂದು ವಾಟರ್ ಸಪ್ಲೈ ಸರ್. ಅದೇ ಹೇಳಿದೆಯಾ? ಹ್ಞೂ ಸರ್, ಒಂದು 500 ಮೀಟರ್ ಪೈಪ್ ಲೈನ್ ಮಾಡಬೇಕು. ಅಲ್ಲಿ ನೀರಿನ ಸಮಸ್ಯೆ ಇದೆ. ಈಗ ಸ್ಪಾಯಿಲ್ ಮಾಡೋದು ವಾಟರ್ ಸಪ್ಲೈ ಇಂಜಿನಿಯರ್ ಸರ್ ಕೇಳಲ್ಲ ಸರ್. ನಿನ್ನೆ ಬಾಯಿಗೆ ಬರ್ತದೆ ಅಂತ ಯಾವುದು ಆಯ್ತು ಮಾಡಿ ನಾವು ಎಷ್ಟಾಗಿದ್ದಾರೆ ಕೆಲವು ಕೇಳಿ ಕೆಲಸ ಮಾಡಿ ನಾನು ಡಿಡಿದಿಂದ ಮತ್ತೆ ಇಲ್ಲಿ ತಾಲೂಕು ಮಾಡಬಹುದು. ಇಲ್ಲ ಪಂಚಾಯತ್ ಮಾಡಿರ್ತಾರೆ. ನೀವು ಬೇಕಾದ್ರೆ ಅದನ್ನೇ ಈಗ ರಿಕ್ವೆಷನ್ ಕೊಡಿ, ಚೆಕ್ ಮಾಡ್ತೀನಿ. ನಾವೊಂದು ಪ್ರೊಪೋಸಲ್ ಮಾಡ್ತೀವಿ. ಮತ್ತೆ ಅದರಲ್ಲಿ ಇಷ್ಟರಲ್ಲಿ ನಾವು ಇಂಟರ್ನಲ್ ಆಗಿ ನಾವು ಮಾಡ್ಕೊಳ್ಬೇಕಂದ್ರೆ ಕಸರ ಮಾಡಿದ್ದಾಗಲ್ಲ. ಪೋಷಣ ಸರ್ಕಾರ ಕೊಡ್ತಾರೆ, ನೀವು ಏನು ಮಾಡಿಕೊಂಡು ನಾನು ಪೇಮೆಂಟ್ ಮಾಡಕ್ಕೆ ನಾನು ಬೆಳೀತೀನಿ. ಓಕೆ, ಸೊ ಹೀಗಾಗಿ ಕೌಶಲ್ಯ ನಾವು ಜಾಸ್ತಿ ಪ್ರಯತ್ನ ಮಾಡಬೇಕು. ಆಡಳಿತ ಅಧಿಕಾರಿಗಳಿಗೂ ನೀವು ಒಂದು ಜವಾಬ್ದಾರಿ ಇರುತ್ತೆ. ಪ್ರವಾಸದ ನಾನು ಶ್ರೀಸರು ಮಾರ್ಕ್ 2 ದಿನ ತಿಳ್ಕೊಂಡೆ. ಆ 2 ದಿನ ಹೋಗ್ಬೇಕಾಗ್ತದೆ. ಹೋಗ್ಬಿಟ್ಟು ಅದನ್ನ ಪ್ರವಾಸಗಳಿಗೆ ಏನು ಮಾಡಬೇಕು ಅಂದ್ರೆ ನೀವು ಆಲೋಚನೆ ಮಾಡಿಕೊಂಡು ಒಂದು ಜನಪ್ರವಾಸ ಮಾಡಿ ಇನ್ನೂ ಒಂದ್ಸಲ ನಾವು ಒಂದು ಮನೆಯಿಂದ ನಾವು ಈಶ್ವರಾದ್ರೆ ಇನ್ನೂ ಒಂದು ಕಲೆಕ್ಟ್ ಮಾಡ್ಕೊಂಡು ಪರವಾಗಿಲ್ಲ. ಇದನ್ನ ಹೊರಿಸಿ ಸರ್ಕಾರಿ ಸೌಲಭ್ಯನ ಕೈಗೆ ಕೊಡ್ತೀವಿ ಅಂತಂದ್ರೆ